ಇವತ್ತಿನ ಜೋಡಿ ಪ್ರೀತಿಸುವಾಗ ನೀನೇ ನನ್ನ ರನ್ನ ಚಿನ್ನ ಮುದ್ದು ಬಂಗಾರ ಅಂತ ಹೇಳಿ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಪ್ರೀತಿ ಮಾಡಿ ಮದುವೆ ಆಗ್ತಾರೆ. ಆದ್ರೆ 1 ವರ್ಷ 2 ವರ್ಷ ಕಳೆದ್ರೊಳಗೆ ದೂರವಾಗ್ತಾರೆ. ಇಲ್ಲಿಯೂ ಕೂಡ ಒಂದು ಜೋಡಿ ಅದೇ ರೀತಿ ಮದುವೆ ಆಗಿತ್ತು. ಆದ್ರೆ ಮದುವೆ ಆದಂತಹ 3 ವರ್ಷಗಳಲ್ಲಿ ಹೆಂಡತಿಗೆ ಗಂಡ ಒಂದು ಗತಿಯನ್ನ ಕಾಣಿಸಿದ್ದಾನೆ. ಅಂದ್ರೆ ಆಕೆಯನ್ನ ಮಸನಕ್ಕೆ ಸೇರುವ ಹಾಗೆ ಮಾಡಿದ್ದಾನೆ. ಹಾಗಾದ್ರೆ ಘಟನೆ ಎಲ್ಲಿ ನಡೀತು ಅಂತ ಹೇಳಿದ್ರೆ ಇದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಒಂದು ಊರಿನಲ್ಲಿ ನಡೀತು. ಪಾಪ ಮುದ್ದು ಮುದ್ದಾದ ಹೆಂಡತಿ, ಆಲ್ರೆಡಿ 2 ವರ್ಷದ ಒಂದು ಮಗು ಕೂಡ ಆಗಿತ್ತು. ಅದೇನೋ ಗೊತ್ತಿಲ್ಲ, ಆರಂಭದಲ್ಲಿ ಚೆನ್ನಾಗಿದ್ದಂತಹ ಗಂಡ ಹೆಂಡತಿಯ ನಡುವೆ ಏನೋ ಬಿರುಕು ಉಂಟಾಗಿದೆ. ಆಕೆ ಏನ್ ಮಾಡಿದಾಳೆ, ತನ್ನ ತವರು ಮನೆಯನ್ನ ಹೋಗಿ ಸೇರಿದಾಳೆ ಅಥವಾ ನಿರ್ಲಕ್ಷ್ಯವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಳು. ಈತ ಏನಾದ್ರೂ ಕಿರಿಕಿರಿನ ಮಾಡಿದ್ನೋ ಗೊತ್ತಿಲ್ಲ. ಇದಾದ ಬಳಿಕ ಆಕೆ ಬರಲೇ ಇಲ್ಲ. ಅಂದ್ರೆ ತವರು ಮನೆಯನ್ನ ಸೇರಿ ಗಂಡನನ್ನ ಬಿಟ್ಟು ಮರೆತು ಬಿಟ್ಲು. ಇದಾದ್ಮೇಲೆ ಆತ ಏನ್ ಮಾಡಿದಾನೆ, ಬಹಳಷ್ಟು ಜೀವನದಲ್ಲಿ ಯಾಕೋ ಏಕಾಂಗಿತನ ಅವನಿಗೆ ಕಾಡಿದೆ. ಈ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಯುವತಿಯ ಹೆಸರು ಯೋಗಿನಿ ಅಂತ ಹೇಳಿ, ಕೇವಲ 25 ವರ್ಷ. ಆ ಗಂಡನಿಗೆ 30 ವರ್ಷ ಆಗಿತ್ತು. ಆತನ ಹೆಸರು ಗಣೇಶ್ ಅಂತ ಹೇಳಿ. ಇವರಿಬ್ರು ದೂರ ಆದಾಗ ಆಕೆಯನ್ನ ಬಿಟ್ಟಿರಲಾರ್ದಂತಹ ಆತ ಏನ್ ಮಾಡಿದಾನೆ, ಬಹಳಷ್ಟು ಸಲ ಗೋಗರೆದಿದ್ದಾನೆ, ಆದ್ರೂ ಆಕೆ ಬಂದಿಲ್ಲ. ಅಷ್ಟೇ ಅಲ್ಲದೆ ಆಗಾಗ ಏನಾದ್ರೂ ಆಕೆಯ ಮೇಲೆ ಅನುಮಾನ ಪಡ್ತಾ ಇದ್ದಂತೆ. ಅದಕ್ಕೋಸ್ಕರ ಕೂಡ ಆಕೆ ದೂರ ಆಗಿದ್ರು. ಆಕೆ ತನ್ನ ತವರು ಮನೆಗೆ ಸೇರಿದ್ಳು. ಒಂದಿನ ಏನ್ ಮಾಡಿದಾನೆ, ಅವರ ತವರು ಮನೆಗೆ ಬಂದು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಬಾ, ಇಬ್ರು ಹೊರಗಡೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗಿದ್ದಾನೆ. ಹೋದ್ಮೇಲೆ ಅಲ್ಲೆಲ್ಲಿಯೋ, ಅಂದ್ರೆ ಆಕೆ ಒಂದು ಕಡೆ ಕೆಲಸಕ್ಕೆ ಹೋಗ್ತಿದ್ರಂತೆ, ಯಾವುದೋ ಒಂದು ಫ್ಯಾಕ್ಟ್ರಿಲಿ. ಅಲ್ಲಿ ಹೋಗಿ ಮಾತನಾಡಿಸಿದ್ದಾನೆ. ಬಾ ನಿನ್ ಜೊತೆ ಸ್ವಲ್ಪ ಮಾತಾಡೋದಿದೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾನೆ. ಕರ್ಕೊಂಡು ಒಂದು ಕೆರೆಯ ಪಕ್ಕದಲ್ಲಿ ಹೋಗಿ ಅಲ್ಲಿ ಮಾತನಾಡ್ತಾ ಆಕೆಯ ಮೇಲೆ ಚೂರಿಯನ್ನ ಇರಿದು ಕೊಲೆಯನ್ನ ಮಾಡಿಬಿಟ್ಟಿದ್ದಾನೆ. ಕೊಲೆಯನ್ನ ಮಾಡಿದಂತ ಆಸಾಮಿ ಅಲ್ಲಿಂದ ಪರಾರಿಯಾಗಿಲ್ಲ. ಏನ್ ಮಾಡಿದಾನೆ, ಸ್ವತಃ ತಾನೇ ಪೊಲೀಸರಿಗೆ ಫೋನ್ ಮಾಡಿ ನನ್ನ ಹೆಂಡತಿಯನ್ನ ನಾನು ಕೊಂದಿದ್ದೇನೆ ಅಂತೇಳಿ ಅಲ್ಲಿ ಒಪ್ಕೊಂಡಿದ್ದಾರೆ. ಹಾಗಾಗಿ ಆಮೇಲೆ ಪೊಲೀಸರು ಬಂದು ಇದೀಗ ಆತನನ್ನ ಬಂಧನ ಮಾಡಿದ್ದಾರೆ. ಮುಂದಿನ ತನಿಖೆ ಕೂಡ ಪ್ರಕ್ರಿಯೆಯಲ್ಲಿದೆ. ಆದರೆ ಇವರಿಬ್ಬರ ತಪ್ಪಿನಿಂದಾಗಿ, ಅಂದರೆ ಆಕೆಯ ತಪ್ಪು, ಈತನದಂತೂ ಕೊಲೆ ಮಾಡಿದ್ದು ತಪ್ಪೇ, ಯಾಕಂದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಅಧಿಕಾರ ಯಾರಿಗೂ ಇಲ್ಲ. ಆದರೆ ಇವರಿಬ್ಬರ ಮಾಡಿದಂತಹ ತಪ್ಪಿನಿಂದಾಗಿ ಆಕೆ ಮಸನಕ್ಕೆ ಸೇರಿದರೆ ಈತ ಜೈಲು ಪಾಲಾಗಿದ್ದಾನೆ. ಆ ಪುಟ್ಟ ಮಗು, 2 ವರ್ಷದ ಮಗು ಇದೀಗ ತಂದೆ ತಾಯಿ ಇಲ್ಲದಂತಹ ಅನಾಥವಾಗಿ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 20 ವರ್ಷಗಳ ಅನುಭವವುಳ್ಳ ಉಪನ್ಯಾಸಕರ ನೇತೃತ್ವದಲ್ಲಿ ಆರಂಭವಾದ ಸಿಎಂ ಮೇತ್ರಿ ವಾಣಿಜ್ಯ ಪದವಿ ಹಾಗೂ ಸ್ಯಾಮ್ಯುವೆಲ್ ಮೆಮೋರಿಯಲ್ ಪದವಿ ಪೂರ್ವ ಮಹಾವಿದ್ಯಾಲಯ ಮೂಧೋಳ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಸತತ 3 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಾ ಬಂದಿದೆ. ಹಲವಾರು ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ ಹಾಗೂ ಪಿಯುಸಿಯಲ್ಲಿ ಜಿಲ್ಲಾ ಮಟ್ಟದ ರ್ಯಾಂಕ್ ಲಭಿಸಿದೆ. ನುರಿತ ಬೋಧಕರು, ಅತ್ಯಾಧುನಿಕ ಕ್ಲಾಸ್ ರೂಮ್, ಬೃಹತ್ ಲೈಬ್ರರಿ, ಆಟದ ಮೈದಾನ ಹೊಂದಿದೆ. ಪಠ್ಯದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ, ಶೈಕ್ಷಣಿಕ ಪ್ರವಾಸ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒತ್ತು ನೀಡಲಾಗುತ್ತೆ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯವಿದೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ಸ್ಥಳ: ಪದ್ಮಾವತಿ ಕಾಲೋನಿ, ತಲಾಠಿ ಆಸ್ಪತ್ರೆ ಹತ್ತಿರ ಮತ್ತು ಐಶ್ವರ್ಯ ಕಾಲೋನಿ, ಆನಂದನಗರ, ಮುಧೋಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845566559 ಅಥವಾ 8050941882. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.